ಸ್ಟಾರ್ಟ್ 1 2 3 ಸ್ಟಾರ್ಟ್. ಹೇಳಿ ಇವಾಗ. ದನ ಮೀಸಕ್ಕೆ ಹೋಯ್ತಿದ್ರಿ. ಹೇಳು. ದನ ಅವ್ರಿಗೂ ಹಿಂಡಿದ್ದು ಹಿಂಡ ಅಲ್ಲಿ ಹೋಗೋ ಒಂದು 100 200 300 ದನ ಕೂಡಿ ಎತ್ತು ಬೇರೆ, ದನ ಬೇರೆ, ಗಾಡಿ ಎತ್ತು ಬೇರೆ, ಎಮ್ಮೆ ಬೇರೆ, ಎತ್ತುಗಳು ಬೇರೆ ಎಲ್ಲ ಎತ್ತಾಳು ಹೋಗ್ಬೇಕಾಯ್ತು ಮೀಸಕ್ಕೆ. ಎಲ್ಲರಿಗೂ ಹಂಚ್ ಕಳ್ಸೋರು. ನೀನ್ ಅವ್ರ ಮನೆ ಕೆಲ್ಸಕ್ಕೆ ಹೋಯ್ತಿದ್ದ? ಇಷ್ಟದ ಹುಡುಗಿ ಅಲ್ವಾ, ಬಾಕ್ರಲ್ಲಿ ನಿಂತ್ಕೊತಿದ್ದೆ ಕೊಡೋರು ಅವರು. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ರು ಅವಾಗ? ಇದೇ ಅಪ್ಪ ಮನೆ, ಇದೇ ಗಂಡ ಮನೆ. ಓ ಆಮೇಲೆ ಬಾಕ್ಲ ಹೋಗಿ ನಿಂತ್ಕೊತಿದ್ನಲ್ಲ, ಸಣ್ಣ ಹುಡುಗಿ ಕಸ ಹಾಕ್ಬೇಕು, ಸಗಳಿ ತುಂಬ್ಕೋವು, ಹೊತ್ಕೋಗಿ ಹಾಕೋದು, ಮರಿ ಹೆಂಡ್ತಿ ಅಂತ ಐತೆ. ಇದ್ರಲ್ಲಿ ಮದುವೆ ಐತೆ ನಾವು ಬರೋ ದಿವಸ. ಯಾರಿಗೆ? ಆಂಟಿ ಕಣ ಮರಿ ಏನಾದ್ರದಲ್ಲಿ. ಆಗ ಹೋಗಿ ಕಸ ತುಂಬಿಕೊಟ್ಬೇಕಾಯ್ತು. ಸಗಳಿ ತುಂಬಿ ಹೊತ್ಕೋಗಿ ಹಾಕಿ ಆ ಕೈ ಕಾಲು ತೊಳ್ಕೊಂಡು ಅವಳು ಇಷ್ಟಪ್ಪ ಇಟ್ಟು ಕೊಟ್ರೆ ತಗೋಗಿ ಎಲ್ಲ ಮನೆಯವ್ರು ಇಷ್ಟಪ್ಪ ತಿನ್ನು. ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ ಅವಾಗ? ಅದೇ ನಮ್ಮವ್ವ, ನಾನು, ನಮ್ಮ ಅಪ್ಪ, ನಿಮ್ಮ ಅಣ್ಣ, ತಮ್ಮದಿರು. ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು? 5 ಜನ. ಸರಿ ಸರಿ. ಆಮೇಲೆ ಹಸ ಮೇಸಕ್ಕೆ ಹೋಗ್ತಿದ್ರಿ ಇಬ್ರು, ತಾತನ ನೀನು? ಆಮೇಲೆ ಏನೋ ಹೋಯ್ತು, ದನಗಿನ ಮೇಸಕ್ಕೆ ಹೋಯ್ತಿದ್ವಲ್ಲ, ಆಗ ಕರೆದುಕೊಳ್ಳೋರು ಇಟ್ಟು ಕೊಟ್ಟ ವಾರಗಿತ್ತಿ. ಆರಾಳು ಸೊಸೆರಲ್ವಾ. ತಾತ ಮನೇಲಿ ಎಷ್ಟು ಜನ ಇದ್ರು? ಅವ್ರು ಬಂದು ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟೊಂದು ಜನನಾ? ಆರಾಳು ಸೊಸೆರಲ್ಲಿ ನನ್ನ ಒಬ್ಳೆ ಕಿರಿಯ ಸೊಸೆ. ಹೌದಾ, ನೀನೇ ಲಾಸ್ಟ್ ಸೊಸೆ? ತಾತನೇ ಲಾಸ್ಟು? ತಾತ ಇನ್ನೊಬ್ಬ ಮೈದಾನೆ. ಅವರಾ? ವಾರ್ಗಿತ್ತಿ ಆರಾಳು ವಾರ್ಗಿ ಸೊಸೆ. ನೀನು ಲಾಸ್ಟ್ನೆಯಿಂದ 2ನೇವ್ರು? 2ನೇವ್ರು. ಅವರು ಕಸ ಎತ್ತಕ್ಕಾಗೋದು, ಅದಿದು ಮಾಡಿಕೊಡೋದು ಎಲ್ಲ ಮಾಡಿಕೊಟ್ರೆ ಒಳೆಯಿಂದ ನೀರು ತಂದ್ಕೊಳ್ಬೇಕು, ತಲೆ ತೊಳ್ಕೊಳಕ್ಕೆ ಅವರು. ಅವ್ರಿಗೆ ತಲೆ ತೊಳ್ಕೊಳಕ್ಕೆ ನೀನು ನೀರು ಶಿವಮೊಗ್ಗದವಳು ಅವರು. ವಾರ್ಗಿತ್ತಿ ನೀನು ತಂದು ಕೊಡ್ಬೇಕಾಗಿತ್ತು. ನೀನೇ ಮಾಡ್ತೀಯ ಅಲ್ವಾ, ಇಷ್ಟದ ಹುಡುಗಿಯರು ಒಂದು ಬಿನಿ ನೀರು ಎತ್ಕೊಂಡು ತಲೆ ತೊಳೆಯೋಕೆ ಕೊಡ್ಬೇಕು. ನೀರು ಕಾಸಿ ಆ ನೀರೇ ತಂದು ಕೊಟ್ಟರು ಉಯ್ಕೊಳ್ಳೋದು, ಅದರಿಂದ ನಮ್ಗೊಂದು ಇಷ್ಟಪ್ಪ ಇಟ್ಟು ಕೊಡೋಳು ಅಷ್ಟೇ. ಇಟ್ಟು